ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1040ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. 25,000 ಒಳಗಡೆ ಯಾವ ಬೆಸ್ಟ್ ಮೊಬೈಲ್ ಇದೆ ಅಂತೇಳಿ ಫಿಲ್ಟರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಾದರೂ ಹೊಸ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಈ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಇಂದ ಗೂಗಲ್ ಐಒ 2025 ಈ ಒಂದು ಡೇಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬಿಗ್ಗೆಸ್ಟ್ ಇವೆಂಟ್ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ನಮಗೆ ಈ ಒಂದು ಇವೆಂಟ್ ಆದ್ರೆ ನಡೆಯುತ್ತೆ. ಗೂಗಲ್ ಕಂಪ್ನಿಯವರು ಗೂಗಲ್ ಐಒ ಹೆಸರಲ್ಲಿ ನಡೆಸ್ತಾರೆ, ಆಪಲ್ ಕಂಪ್ನಿಯವರು ಆಪಲ್ WWDC ಹೆಸರಲ್ಲಿ ನಡೆಸ್ತಾರೆ. WWDC ಅಂದ್ರೆ ವರ್ಲ್ಡ್ ವೈಡ್ ಡೆವಲಪರ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಈ ಒಂದು ಕಂಪ್ನೀಸ್ ಮೇಜರ್ ಆಗಿ ಏನೇನೆಲ್ಲ ಚೇಂಜಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ಇವೆಂಟ್ ಅಲ್ಲಿ ಕೊಡ್ತಾರೆ. ಇವಾಗ ಈ ಒಂದು ಇವೆಂಟ್ ನಮಗೆ ಮೇ 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 2 ದಿನ ನಮಗೆ ಈ ಒಂದು ಇವೆಂಟ್ ಆದ್ರೆ ಇರುತ್ತೆ. ಇವೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ಮೇಜರ್ ಆಗಿ ನೋಡ್ಕೊಂಡ್ರೆ ಗೂಗಲ್ ಜೆಮಿನಿಯಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. AI ಫೀಚರ್ಸ್ ಆಗಿರ್ಬೋದು, ಆಂಡ್ರಾಯ್ಡ್ 16 ಓವರ್ ವ್ಯೂ, ಆಂಡ್ರಾಯ್ಡ್ 16 ಅಲ್ಲಿ ಏನೇನೆಲ್ಲ ಚೇಂಜಸ್ ಇರುತ್ತೆ, ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಇಲ್ಲ ಆದ್ರೆ ಸಿಗುತ್ತೆ. ನನಗೆ ಅನಿಸ್ತಂಗೆ ಆವಾಗಲೇ ನಿಮಗೆ ಬೀಟಾ ಅಪ್ಡೇಟ್ ಕೂಡ ರಿಲೀಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ವೇರ್ OS 6 ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಇನ್ನ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನು ಅಂದ್ರೆ ಇಲ್ಲೇ ನಮಗೆ ಪ್ರಾಜೆಕ್ಟ್ ಮೋಹನ್ ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದು ಸ್ಯಾಮ್ಸಂಗ್ ಅವರು ಡೆವಲಪ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಅವರು AR/VR ಗ್ಲಾಸಸ್ ಮೇಲೆ ವರ್ಕ್ ಮಾಡ್ತಿದ್ದಾರಲ್ಲ, ಇವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡೆ ಅದನ್ನ ಡೆವಲಪ್ ಮಾಡ್ತಾ ಇರೋದು. ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಒಂದು AR/VR ಗ್ಲಾಸಸ್ ಸೇಮ್ ಟು ಸೇಮ್ ಆಪಲ್ ವಿಷನ್ ಪ್ರೋ ತರನೇ ಇರುತ್ತೆ. ಇಂಟರ್ಫೇಸ್ ಆಗಿರ್ಬೋದು, ಮೆಕ್ಯಾನಿಸಮ್ ಆಗಿರ್ಬೋದು, ಎಲ್ಲಾನು ಕೂಡ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. ಇದು ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ಇಂದ ಬರ್ತಾ ಇದೆ, ಅಷ್ಟೇ ಡಿಫರೆನ್ಸ್. ಸೊ ನೋಡೋಣಂತೆ ಮೇ 20ನೇ ತಾರೀಕಿಂದ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಸೇಲ್ ನ ಸ್ಟಾರ್ಟ್ ಮಾಡಿದ್ದಾರೆ. ಒನ್ ಪ್ಲಸ್ ರೆಡ್ ರಶ್ ಡೇಸ್ ಅಂತೇಳಿ. ಇದು ಬಂದ್ಬಿಟ್ಟು ಫೆಬ್ರವರಿ 16ನೇ ತಾರೀಕುವರೆಗೂ ನಡೆಯುತ್ತೆ. ಆನ್ಲೈನ್ ಸ್ಟೋರ್ ಅಲ್ಲೂ ಕೂಡ ನಡೆಯುತ್ತೆ. ಹಾಗೆ ಬಂದ್ಬಿಟ್ಟು ಆಫ್ಲೈನ್ ಸ್ಟೋರ್ಸ್ ಏನಿರುತ್ತಲ್ಲ, ರಿಲಯನ್ಸ್ ಡಿಜಿಟಲ್ ಆಗಿರ್ಬೋದು, ಕ್ರೋಮಾ ಆಗಿರ್ಬೋದು, ವಿಜಯ ಸೇಲ್ಸ್ ಆಗಿರ್ಬೋದು, ಸೊ ಈ ರೀತಿಯಾಗಿ ನಮಗೆ ತುಂಬಾ ಆಫ್ಲೈನ್ ಸ್ಟೋರ್ಸ್ ಇರುತ್ತಲ್ಲ, ಅಲ್ಲಿನೂ ಕೂಡ ನಿಮಗೆ ಈ ಒಂದು ಆಫರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಅವರು ಹೇಳ್ತಿದ್ದಾರೆ. ಮೇಜರ್ ಆಗಿ ಮಾತಾಡೋದಾದ್ರೆ ರೀಸೆಂಟ್ ಆಗಿ ಲಾಂಚ್ ಆಯ್ತಲ್ಲ ಒನ್ ಪ್ಲಸ್ 13 ಸೀರೀಸ್, ಹಾಗೆ ಬಂದ್ಬಿಟ್ಟು ಒನ್ ಪ್ಲಸ್ ವಾಚಸ್ ಆಗಿರ್ಬೋದು, ಒನ್ ಪ್ಲಸ್ ಬಡ್ಸ್ ಆಗಿರ್ಬೋದು, ಈ ಒಂದು ಪ್ರಾಡಕ್ಟ್ಸ್ ಮೇಲೆ ತುಂಬಾ ಡಿಸ್ಕೌಂಟ್ ಇದೆ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಅವರು ಆದ್ರೆ ಹೇಳ್ತಿದ್ದಾರೆ. ಯಾರಾದ್ರೂ ಒನ್ ಪ್ಲಸ್ ಗೆ ಸಂಬಂಧಪಟ್ಟ ಹೊಸ ಪ್ರಾಡಕ್ಟ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ತಗೊಳ್ಳಿ, ನಿಮಗೆ ತುಂಬಾ ಮಟ್ಟಿಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಆದ್ರೆ ಸಿಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಡಿವೈಸಸ್ ಬೇರೆ ಎಲ್ಲ ದೇಶದಲ್ಲೂ ಕೂಡ ಚೆನ್ನಾಗಿರುತ್ತೆ, ಯುರೋಪ್ ದೇಶದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇಒ ಗವರ್ಮೆಂಟ್ ಅವರು ಎಂತೆಂತ ರೂಲ್ಸ್ ತರ್ತಾರೆ ಅಂತ ಹೇಳ್ಬಿಟ್ಟು ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಐಫೋನ್ ಕೂಡ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಮಾಡ್ಬಿಟ್ಟಿದ್ದಾರೆ, ಆ ತರ ರೂಲ್ಸ್ ಆದ್ರೆ ತರ್ತಾರೆ. 2022ರಲ್ಲಿ ಒಂದು ಹೊಸ ರೂಲ್ ಕೂಡ ಇವರು ಇನಿಷಿಯೇಟ್ ಆದ್ರೆ ಮಾಡಿದ್ರು, DMA ಅಂತೇಳಿ, ಡಿಜಿಟಲ್ ಮಾರ್ಕೆಟ್ ಆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಅಡಿಯಲ್ಲಿ ತುಂಬಾ ರೂಲ್ಸ್ ಆದ್ರೆ ಇವರು ಅನೌನ್ಸ್ ಮಾಡಿದ್ರು. ಇವಾಗ ಒಂದು ಹೊಸ ಸಮಸ್ಯೆ ಆದ್ರೆ ಸ್ಟಾರ್ಟ್ ಆಗಿದೆ. ಯುರೋಪ್ ಗವರ್ಮೆಂಟ್ ಏನು ಅಂದ್ರೆ ಇವಾಗ ಐಫೋನ್ ಅಲ್ಲಿ ನಿಮಗೆ ಆಪ್ ಸ್ಟೋರ್ ಏನಿರುತ್ತಲ್ಲ, ಆಪ್ ಸ್ಟೋರ್ ಅಂದೇ ಏನಕ್ಕೆ ಇರಬೇಕು, ಬೇರೆ ಆಪ್ ಸ್ಟೋರ್ ಕೂಡ ಇರಲಿ, ಅದರಲ್ಲೂ ಕೂಡ ಆಪ್ಸ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ರೀತಿ ಇರಲಿ, ಇವರೇ ಏನಕ್ಕೆ ದುಡ್ಡು ತಿನ್ಬೇಕು ಅಂತೇಳಿ ಒಂದು ರೂಲ್ ಆದ್ರೆ ತಂದಿದ್ರು. ಬೇರೆ ಅಪ್ಲಿಕೇಶನ್ಸ್ ಕೂಡ ಇನ್ಸ್ಟಾಲ್ ಆಗೋ ರೀತಿ ನೀವು ನಮಗೊಂದು ಆಕ್ಸೆಸ್ ಕೊಡಬೇಕು ಅಂತೇಳಿ ಆಪಲ್ ಕಂಪ್ನಿಯವರು ಸರಿ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಕೂಡ ಇನ್ಸ್ಟಾಲ್ ಆಗಬೇಕು, ಆ ರೀತಿಯಾಗಿ ಒಂದು ಆಕ್ಸೆಸ್ ಆದ್ರೆ ಕೊಟ್ಟಿದ್ರು. ಯುರೋಪ್ ದೇಶದಲ್ಲಿ ಇದ್ರೆ ನೀವು ಪ್ಲೇ ಸ್ಟೋರ್ನು ಕೂಡ ನೀವು ಆರಾಮಾಗಿ ಇನ್ಸ್ಟಾಲ್ ಆದ್ರೆ ಮಾಡ್ಕೋಬಹುದು. ಈ ರೀತಿಯಾಗಿ ತುಂಬಾ ಡಿಫ್ರೆಂಟ್ ಆಕ್ಸೆಸ್ ಆದ್ರೆ ಕೊಟ್ಟಿದ್ರು. ರೀಸೆಂಟ್ ಆಗಿ ಒಂದು ಕಂಪ್ನಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಏನಿರುತ್ತಲ್ಲ ಅದರಲ್ಲಿ ಒಂದು ಅಡಲ್ಟ್ ಆಪ್ ನ ಲಾಂಚ್ ಮಾಡಿದ್ದಾರೆ. ಹೆಸರು ಬಂದ್ಬಿಟ್ಟು ಹಾಟ್ ಟಬ್ ಅಂತೇಳಿ. ಇದು ತುಂಬಾ ಡಿಫ್ರೆಂಟ್. ರೀಸನ್ ಏನು ಅಂದ್ರೆ ಈ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ಜಸ್ಟ್ ನೀವು ನಿಮ್ಮ ಏಜ್ 18 ಅಂತ ಹೇಳ್ಬಿಟ್ಟು ಕೇಳುತ್ತೆ. ಎಸ್ ಅಂತ ಕೊಟ್ಟಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಅಡಲ್ಟ್ ಕಂಟೆಂಟ್ ಅನ್ನೋದು ಡಿಸ್ಪ್ಲೇ ಆದ್ರೆ ಆಗುತ್ತೆ. ಅವರು ಕರೆಕ್ಟ್ ಆಗಿ ಮಾನಿಟರ್ ಕೂಡ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಅಡಲ್ಟ್ ಕಂಟೆಂಟ್ ಆದ್ರೆ ತೋರಿಸ್ತಾ ಇದ್ದಾರೆ. ಇವಾಗ ಇದು ತುಂಬಾನೇ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ಆಪಲ್ ಕಂಪ್ನಿಯವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಆಪಲ್ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ನಾವು ನಮ್ಮ ಸೆಕ್ಯೂರಿಟಿ ಲೆವೆಲ್ಸ್ ನ ಇಷ್ಟು ಸ್ಟ್ರಾಂಗ್ ಆಗಿ ಇಟ್ಟಿರ್ತೀವಿ, ಬೇರೆ ಅಪ್ಲಿಕೇಶನ್ಸ್ ಗೆ ನಾವು ಅದಕ್ಕೆ ಆಕ್ಸೆಸ್ ಕೊಡೋದಿಲ್ಲ. ಆಕ್ಸೆಸ್ ಕೊಟ್ರೆ ಈ ರೀತಿಯಾಗಿ ಅಡ್ವಾಂಟೇಜ್ ತಗೊಂತಾರೆ ಅಂತ ಹೇಳ್ಬಿಟ್ಟು ನಾವು ಕೊಡೋದಿಲ್ಲ. ಆದ್ರೆ ನೀವು ನೋಡಿದ್ರೆ ನಮಗೆ ಆಕ್ಸೆಸ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಇದು ನಮಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳಿದ್ದಾರೆ. ಈ ಒಂದು ಸಮಸ್ಯೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನನ್ನ ಪ್ರಕಾರ ಆಪಲ್ ಕಂಪ್ನಿಯವ್ರದ್ದು ಇವಾಗ ಏನ್ ಎಕೋಸಿಸ್ಟಮ್ ಇದೆಯಲ್ಲ ಅದು ತುಂಬಾ ಒಳ್ಳೆ ಎಕೋಸಿಸ್ಟಮ್ ಅಂತಾನೆ ಹೇಳ್ಬೋದು. ನಮಗೆ ಒಂದೊಂದ್ಸಲ ಅನಿಸ್ತಾ ಇರುತ್ತೆ ಅಪ್ಪ ಆಂಡ್ರಾಯ್ಡೇ ಚೆನ್ನಾಗಲ್ಲಪ್ಪ, ಆಂಡ್ರಾಯ್ಡ್ ತುಂಬಾ ಈಸಿ ಆಗಿರುತ್ತೆ, ಐಫೋನ್ ತುಂಬಾ ತಲೆನೋವು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಆದ್ರೆ ಸೆಕ್ಯೂರಿಟಿ ಲೆವೆಲ್ಸ್ ವಿಷಯಕ್ಕೆ ಬಂದ್ರೆ ಐಫೋನ್ ನಿಮಗೆ ತುಂಬಾ ಬೆಟರ್ ಅಂತಾನೆ ಹೇಳ್ಬೋದು. ಇವಾಗ ಆಂಡ್ರಾಯ್ಡ್ ಅಲ್ಲಿ ನೋಡಿ ಏನಾದ್ರೂ ಒಂದು APK ಫೈಲ್ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗ್ಬಿಡುತ್ತೆ. ನಿಮಗೆ ಐಫೋನ್ ಅಲ್ಲಿ ಹಂಗಲ್ಲ, ಇನ್ಸ್ಟಾಲೇ ಆಗೋದಿಲ್ಲ, ಅದಕ್ಕೆ ಸಪೋರ್ಟೇ ನಮಗೆ ಐಫೋನ್ ಅಲ್ಲಿ ಇರೋದಿಲ್ಲ. ನೀವು ಎಷ್ಟೇ ಟ್ರೈ ಮಾಡಿದ್ರು ಕೂಡ APK ಆಪ್ಸ್ ನ ನೀವು ಇನ್ಸ್ಟಾಲ್ ಮಾಡ್ಕೊಳೋದಕ್ಕೆ
ನೋಡೋದಕ್ಕಾದ್ರೆ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ಅವ್ರ ಸೆಕ್ಯೂರಿಟಿ ಲೆವೆಲ್ಸ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಬೇರೆ ಯಾರು ಕೂಡ ಅಡ್ವಾಂಟೇಜ್ ತಗೊಳೋದಕ್ಕಾದ್ರೆ ಆಗೋದಿಲ್ಲ. ನನ್ನ ಪ್ರಕಾರ ಆಪಲ್ ರೂಲ್ನ ಇವರು ಫಾಲೋ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಶೌಮಿ ಅಡಾಪ್ಟರ್, ಹಾಗೆ ಬಂದ್ಬಿಟ್ಟು ಕೇಬಲ್ 400 ರೂಪಾಯಿಗೆ ಸಿಗ್ತಾ ಇದೆ. ಫಸ್ಟ್ ಟೈಮ್ ಇಷ್ಟು ಲೋಯೆಸ್ಟ್ ಪ್ರೈಸಿಗೆ ಸಿಗ್ತಾ ಇರೋದು. ಹಾಗೆ ಬಂದ್ಬಿಟ್ಟು IQ Z9s ಈ ಮೊಬೈಲ್ ನಿಮಗೆ 18,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 20,000ವರೆಗೂ ಇರುತ್ತೆ. ಇವಾಗ ನಿಮಗೆ 18,000ಕ್ಕೆ ಸಿಗ್ತಾ ಇದೆ. ಎರಡೂ ಕೂಡ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಒಂದು ಆಫರ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವುದು ಯೂಸ್ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ಆ ವಿಡಿಯೋ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇಂಟರ್ನೆಟ್ ಅಲ್ಲೆಲ್ಲ ಇವಾಗ ಕಂಪ್ಲೀಟ್ ಆಗಿ ರುಬಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. FIR ಫೈಲ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಡಿಫ್ರೆಂಟ್ ಅಸೋಸಿಯೇಷನ್ ಅವರೆಲ್ಲ ಇವಾಗ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಅಮಿತ್ ಶಾ ಅವ್ರಿಗಾಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಒಂದು ಲೆಟರ್ ಕೂಡ ಪಾಸ್ ಮಾಡಿದ್ದಾರೆ. ಅಂತ ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ, ಇನ್ಸಿಡೆಂಟ್ ಕೇಳಿದ್ರೆ ನನಗೆ ಇವಾಗಲೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಅಂದ್ರೆ ಈ ರೀತಿಯಾಗೆಲ್ಲ ಹೆಂಗ್ ಮಾತಾಡ್ತಾರೆ ಅಂತೇಳಿ. ರಣವೀರ್ ಅಲಹಾಬಾದಿ ಈ ವ್ಯಕ್ತಿನ ನೀವೆಲ್ಲರೂ ಕೂಡ ನೋಡಿರ್ತೀರಾ, ತುಂಬಾ ಫೇಮಸ್ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು. ಇವ್ರು ಬಂದ್ಬಿಟ್ಟು ಪಾಡ್ಕಾಸ್ಟ್ ಆದ್ರೆ ಮಾಡ್ತಿರ್ತಾರೆ. ಎಪಿಸೋಡ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಪಾಡ್ಕಾಸ್ಟ್ ಕೂಡ ಒಂದೊಂದು ತುಂಬಾನೇ ಚೆನ್ನಾಗಿರುತ್ತೆ. ಅವ್ರು ಕೇಳೋ ಕ್ವಶನ್ಸ್ ಆಗಿರ್ಬೋದು, ಅವ್ರು ಕೊಡೋ ಆನ್ಸರ್ ಆಗಿರ್ಬೋದು, ಅದು ತುಂಬಾ ಜನರಿಗೆ ಇನ್ಸ್ಪೈರ್ ಮಾಡುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲರೂ ಕೂಡ ಇವನು ತುಂಬಾ ಒಳ್ಳೆಯವನು, ಎಷ್ಟು ಡಿಸಿಪ್ಲಿನ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದ್ರು. ರೀಸೆಂಟ್ ಆಗಿ ಇವರೊಂದು ಶೋ ಆದ್ರೆ ಮಾಡ್ತಾರೆ, ಇವ್ರ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು. ಹೆಸರು ಬಂದ್ಬಿಟ್ಟು ಇಂಡಿಯಾಸ್ ಗಾಟ್ ಇಟ್ ಲ್ಯಾಟೆಂಟ್ ಅಂತೇಳಿ. ಇದು ಬಂದ್ಬಿಟ್ಟು ವರ್ಸ್ಟ್ ಅಂತಾನೆ ಹೇಳ್ಬೋದು, ವರ್ಸ್ಟ್ ಶೋ. ಇದರಿಂದ 1% ಕೂಡ ನಿಮಗೆ ನಾಲೆಡ್ಜ್ ಆದ್ರೆ ಸಿಗೋದಿಲ್ಲ. ಏನಂದ್ರೆ ಸುಮ್ಮನೆ ಟೈಮ್ ಪಾಸಿಗಷ್ಟೇ. ಟೈಮ್ ಪಾಸಿಗೂ ಕೂಡ ಏನೋ ಒಂದು ಸ್ವಲ್ಪ ಮೀನಿಂಗ್ಫುಲ್ ಜೋಕ್ಸ್ ಇರಬೇಕು, ಹಾಗೆ ಬಂದ್ಬಿಟ್ಟು ಹೆಲ್ತಿ ಜೋಕ್ಸ್ ಆದ್ರೆ ಇರಬೇಕು. ಇವ್ರು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅಡಲ್ಟ್ ಜೋಕ್ಸ್ ಅಂತಾನೆ ಹೇಳ್ಬೋದು. ಯಾರೋ ಬರ್ತಾರೆ, ಅವ್ರಿಗೆ ಏನೋ ಕ್ವಶನ್ ಕೇಳ್ತಾರೆ, ಅಡಲ್ಟ್ ಜೋಕ್ ಆಗ್ತಾರೆ, ಎಲ್ಲರೂ ಕೂಡ ನಗ್ತಾರೆ. ಈ ರೀತಿಯಾಗಿ ನಮಗೆ ಈ ಒಂದು ಶೋ ಆದ್ರೆ ಇರುತ್ತೆ. ರೀಸೆಂಟ್ ಆಗಿ ಒಂದು ಕ್ಲಿಪ್, ಒಂದು ಬೈಟ್ ಅನ್ನೋದು ತುಂಬಾನೇ ವೈರಲ್ ಆಗಿದೆ. ಅದನ್ನ ನಾನು ನಿಮಗೆ ಒಂದ್ಸಲ ಹಾಕ್ತೀನಿ ನೋಡಿ. मिनिमम चेंज कभी मां से निकलने के बाद watch your parents have every day for the rest of your life, or would you join in once and stop it forever? ನೋಡೋದ್ರಲ್ಲ, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅಡಲ್ಟ್ ಜೋಕ್ ಅಂತಾನೆ ಹೇಳ್ಬೋದು. ಅಡಲ್ಟ್ ಜೋಕ್ ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ, ಅದು ಜೋಕ್ ಅನ್ನೋ ಮಾತು ಕೂಡ ಅಲ್ಲ. ಮತ್ತೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂತಾ ಇಲ್ಲ. ಬೇಸಿಕ್ ಇಂಗ್ಲಿಷ್ ಇದೆ, ನಿಮಗೂ ಕೂಡ ಅರ್ಥ ಆಯ್ತು ಅನ್ಕೊಂತೀನಿ. ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮಗೆ ಆದ್ರೆ ಗೊತ್ತಾಗುತ್ತೆ. ನನಗೆ ಬೇಜಾರಾಗಿದ್ದೇನು ಅಂದ್ರೆ, ಇವರೆಲ್ಲರೂ ಕೂಡ ಟಾಪ್ ಯೂಟ್ಯೂಬರ್ಸ್, ಎಷ್ಟೋ ಜನ ಇದ್ದಾರೆ ಇವ್ರಿಗೆಲ್ಲ ಸಬ್ಸ್ಕ್ರೈಬರ್ಸ್. ಹಾಗೆ ಬಂದ್ಬಿಟ್ಟು ತುಂಬಾ ಜನ ಇವರನ್ನ ಇನ್ಸ್ಪೈರಿಂಗ್ ಆಗಿ ತಗೊಂತಾ ಇರ್ತಾರೆ, ಇನ್ಸ್ಪಿರೇಷನ್ ಆಗಿ ತಗೊಂತಾ ಇರ್ತಾರೆ. ಅಂತದ್ರಲ್ಲಿ ಇವ್ರು ನೋಡಿದ್ರೆ ಎಂತೆಂತ ಜೋಕ್ ಆಗ್ತಾರೆ ಅಂದ್ರೆ, ಅದು ಹೇಳ್ಬೇಕಂದ್ರೆ ಅದು ಜೋಕ್ ಆಗಿ ನಾವು ಕನ್ಸಿಡರ್ ಕೂಡ ಮಾಡಬಾರ್ದು. ಆ ತರ ಇವರಾದ್ರೆ ಮಾತಾಡಿದ್ದಾರೆ. ನನಗೆ ಒಂದು ರೀತಿ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಏನ್ ಹೇಳ್ಬೇಕೋ ಏನೋ. ಸೊ ಇಷ್ಟೇ ಗೈಸ್, ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.